ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಏನು ಅಂತ ಅಂದರೆ, ನಾನು ನಿನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅಂದರೆ ಈಗ ರ್ಯಾಪಿಡೋ ಕಂಪ್ನಿ ಏನಿದೆಯೋ ಆ ಕಂಪ್ನಿ ಮೇಲೆ ಒಂದು ಕೇಸ್ ಆಗಿದೆ ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅದೇ ವಿಡಿಯೋದಲ್ಲಿ ನಾನು ಹೇಳಿದ್ದೆ. ಅಂದರೆ ಯಾವ ರೀತಿ ಹೇಳಿದ್ದೆ ಅಂತ ಅಂದರೆ, ಊಬರ್ ಮೇಲೂ ಕೂಡ ಇವಾಗ ಒಂದು ಕೇಸ್ ಬಂದಿದೆ. ಆ ಕೇಸ್ ಬಗ್ಗೆ ನಾನು ಡೀಟೇಲಾಗಿ ನಾಳೆ ಹೇಳ್ತೀನಿ ಅಂತಲೂ ಕೂಡ ಹೇಳಿದೆ. ಅದಕ್ಕೋಸ್ಕರ ಇವತ್ತು ಡೀಟೇಲಾಗಿ ತಿಳ್ಕೊಳ್ತಾ ಹೋಗೋಣ ಅಂತ. ಅಂದರೆ ಊಬರ್ ಕೇಸಲ್ಲಿ ಏನಾಗಿದೆ ಅಂದರೆ, ಇದು ಕೂಡ ನಡೆದಿರೋದು ಮುಂಬೈಯಲ್ಲೇ, ಕರ್ನಾಟಕದಲ್ಲ, ಕನ್ಫ್ಯೂಸ್ ಆಗ್ಕೊಬಿಟ್ರಿ. ಇದು ಕೂಡ ಮುಂಬೈಯಲ್ಲೇ ನಡೆದಿರೋದು. ಅಂದರೆ ರ್ಯಾಪಿಡೋ ವಿಷಯನೂ ಮುಂಬೈಯಲ್ಲೇ ನಡೆದಿರೋದು, ಈಗ ಊಬರ್ ವಿಷಯನೂ ಕೂಡ ಮುಂಬೈಯಲ್ಲೇ ನಡೆದಿರೋದು. ಬನ್ನಿ ಈಗ ಊಬರ್ ವಿಷಯದಲ್ಲಿ ಏನಾಗಿದೆ, ಈಗ ಊಬರ್ ಮೇಲೆ ಏನು ಕೇಸ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಫುಲ್ಲು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ, ಇನ್ನೂ ಚಾನಲ್ಗೆ ಯಾರು ಹೊಸಬ್ರು ಬಂದಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನಮ್ಮ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್ ನೋಡಿ, ಈಗ ಮೊದಲನೇದಾಗಿ ಏನಪ್ಪ ಆಗಿದೆ ಊಬರಲ್ಲಿ ಅಂತ ಅಂದರೆ, ಇದು ಒಂದು ಮೇಜರ್ ವಿಷಯನೇ ಆಗಿದೆ. ಅದರಿಂದಾಗಿ ಇದು ಒಂದು ದೊಡ್ಡ ಇನ್ಸಿಡೆನ್ಸ್ ಆಗಿದೆ. ಅಂತ ಅಂದರೆ ಈಗ ಏನು ಬೈಕ್ ಟ್ಯಾಕ್ಸಿನ ಬುಕ್ ಮಾಡಿರ್ತಾರೋ ಊಬರ್ ಕಂಪ್ನಿಯಲ್ಲಿ ಬುಕ್ ಮಾಡಿರ್ತಾರೆ, ಕಂಪ್ನಿಯಲ್ಲಿ ಬುಕ್ ಮಾಡಿದಂಥ ಮಹಿಳೆಯಲ್ಲಿ ತೀರೋಗಿದ್ದಾರೆ ಅಂತ, ಅಂದರೆ ಡೆತ್ ಆಗಿದೆ ಅವ್ರದ್ದು. ಅದರಿಂದಾಗಿಯೇ ಇಷ್ಟು ದೊಡ್ಡ ಇಶ್ಯೂ ಆಗಿರೋದು. ಜೊತೆಯಲ್ಲಿ ಊಬರ್ ಕಂಪ್ನಿ ಮೇಲೆ ಈಗ ಕೇಸು ಹಾಕಿರೋದು. ಈಗ ಮೊದಲನೇದಾಗಿ ಹೇಳಬೇಕು ಅಂತ ಅಂದರೆ, ಈಗ ಏನು ಮುಂಬೈಯಲ್ಲಿ ಇದೆಯೋ, ಮುಂಬೈಯಲ್ಲಿ ಒಂದು ಪರ್ಮಿಷನ್ ಸಿಕ್ಕಿರೋದು ಯಾರಿಗೆ ಅಂತ ಅಂದರೆ, ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ಗೆ ಅಷ್ಟೇ ಅಲ್ಲಿ ಪರ್ಮಿಷನ್ ಸಿಕ್ಕಿರೋದು. ಇಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ, ಪೆಟ್ರೋಲ್ ವೆಹಿಕಲ್ ಅವರು ಕೂಡ ಡ್ಯೂಟಿ ಮಾಡ್ತಾರೆ. ಇಷ್ಟು ದಿವಸದಿಂದನೂ ಕೂಡ ಮುಂಬೈಯಲ್ಲಿ ಏನಾಗಿದೆ ಅಂತ ಅಂದರೆ, 100 ವೆಹಿಕಲ್ ಅಷ್ಟೇ ರಿಜಿಸ್ಟರ್ ಆಗಿರೋದು. 100ಕ್ಕಿಂತ ಹೆಚ್ಚು ಯಾರು ಕೂಡ ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಈಗ ಮಾಮೂಲಿ ರೆಗ್ಯುಲರ್ ಆಗಿ ಹೆಂಗೆ ಈಗ RTOದಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೊಬೇಕಾಗುತ್ತೆ, ಇಲ್ಲಿ ಬಟ್ ಹೋಗಿ RTOದಲ್ಲಿ ಯಾರು ಕೂಡ ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಇಷ್ಟು ದಿವಸದಲ್ಲಿ 100 ಅಷ್ಟೇ ಆಗಿರೋದು. 100 ಬೈಕ್ ಟ್ಯಾಕ್ಸಿ ಅಷ್ಟೇ ರಿಜಿಸ್ಟರ್ ಆಗಿದೆ. ಮಿಕ್ಕಿದೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಆ್ಯಸ್ ಯೂಶುವಲ್ ಈಗ ಏನು ಪೆಟ್ರೋಲ್ ವೆಹಿಕಲ್ ಇದೆಯೋ ಪೆಟ್ರೋಲ್ ವೆಹಿಕಲಲ್ಲಿ ಹೊಡಿತಾ ಇದ್ದಾರೆ. ಅದರಿಂದಾಗಿ ಯಾರ್ದು ಕೂಡ ಅಲ್ಲಿ ಲೀಗಲ್ ಇಲ್ಲ. ಏನಕ್ಕೆ ಅಂತ ಅಂದರೆ, ಅಲ್ಲಿ ಒಂದು ಗೌರ್ಮೆಂಟಲ್ಲಿ ಪರ್ಮಿಷನ್ ಕೊಟ್ಟಿದೆ. ಬಟ್ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಯಾರು ಅದನ್ನು ಯೂಸ್ ಮಾಡ್ಕೊಳ್ತಲ್ಲ, ಮಿಸ್ಯೂಸ್ ಮಾಡ್ಕೊಂಡು ಪೆಟ್ರೋಲ್ ಬೈಕಲ್ಲಿ ಈಗ ಡ್ಯೂಟಿ ಎಲ್ಲ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಒಬ್ಬರು ಮಹಿಳೆ ಈಗ ಒಂದು ಊಬರ್ ಅಪ್ಲಿಕೇಶನ್ ಮುಖಾಂತರ ಏನು ಮಾಡ್ತಾರೆ ಅಂತ ಅಂದರೆ, ಒಂದು ರೈಡ್ನ ಬುಕ್ ಮಾಡ್ತಾರೆ. ರೈಡ್ನ ಬುಕ್ ಮಾಡಿದಂಥ ಸಮಯದಲ್ಲಿ ಊಬರ್ ರೈಡರು ಕೂಡ ಬರ್ತಾರೆ, ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ. ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋಗುವಂಥ ಸಮಯದಲ್ಲಿ ಒಂದು ಫ್ಲೈಓವರ್ ಮೇಲೆ ಹೋಗ್ತಾರೆ. ಒಂದು ಫ್ಲೈಓವರ್ ಮೇಲೆ ಹೋಗ್ತಿದ್ದಂಗೆ ಈಗ ಕಾಂಕ್ರೀಟ್ ಮಿಕ್ಸ್ ಮಾಡೋದು ಲಾರಿ ನೋಡಿರತ್ತಾನೆ, ಅಲ್ಲಿ ನೋಡಿರ್ತೀರ. ಆಲ್ಮೋಸ್ಟ್ ಅದೇನಾಗುತ್ತೆ ಅಂತ ಅಂದರೆ, ಕಾಂಕ್ರೀಟ್ ಮಿಕ್ಸ್ ಮಾಡೋ ಲಾರಿ ಬಂದ್ಬಿಟ್ಟು ಅವರಿಗೆ ಗುದ್ದುತ್ತೆ. ಅಂದರೆ ಆಕ್ಸಿಡೆಂಟ್ ಆಗುತ್ತೆ. ಅಲ್ಲೇನು ಬೇಕು ಅಂತ ಮಾಡಿದ ಒಂದು ಆಕ್ಸಿಡೆಂಟ್ ಆಗುತ್ತೆ. ಇನ್ನೊಂದು ಮೇನ್ ಏನು ಅಂತ ಅಂದರೆ, ಅಲ್ಲಿ ರ್ಯಾಶ್ ಡ್ರೈವ್ ಅನ್ನೋದು ಕೂಡ ಅಲ್ಲಿ ಮೆನ್ಷನ್ ಆಗಿದೆ. ಇನ್ನದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಿದೆ ಅಂತ. ಅಂದರೆ ಈಗ ಲಾರಿ ಅವ್ರದ್ದೇ ತಪ್ಪು ಅಂತಲೇ ಹೇಳ್ಬೋದು. ಏನಕ್ಕೆ ಅಂತ ಅಂದರೆ, ಒಂದು ರ್ಯಾಶ್ ಡ್ರೈವಿಂಗ್ ಕೂಡ ಅಲ್ಲಿ ನಡೆದಿದೆ. ಅದರಿಂದಾಗಿ ಬಂದು ಆಕ್ಸಿಡೆಂಟ್ ಮಾಡಿದ್ದಾರೆ, ಅಂದರೆ ತೊಗೊಂಡೋಗಿ ಗುದ್ದಿದ್ದಾರೆ. ಅದರಿಂದಾಗಿ ಏನಾಗಿದೆ ಅಂತ ಅಂದರೆ, ಈಗ ಏನು ರೈಡರ್ ಇದ್ದಾರೋ ರೈಡರ್ಗೆ ಅಲ್ಪ ಸ್ವಲ್ಪ ಗಾಯ ಆಗಿದೆ ಅಂತ ಅಂದರೆ, ಅವ್ರಿಗೂ ಕೂಡ ಇಂಜುರಿ ಆಗಿದೆ. ಏನು ಮೇಜರ್ ಇಂಜುರಿ ಆಗಿಲ್ಲ, ಮೈನರ್ ಇಂಜುರೀಸ್ ಆಗಿದೆ. ಅದಾದಮೇಲೆ ಹಿಂದೆಗಡೆ ಕೂತಿದ್ರಲ್ಲ, ಹಿಂದೆಗಡೆ ಕೂತಿರೋರು ಡೆತ್ ಆಗಿದ್ದಾರೆ. ಅಲ್ಲಿ ಹಿಂದೆಗಡೆ ಕೂತಿರೋರು ಡೆತ್ ಆಗಿರೋದ್ರಿಂದ ಇಲ್ಲಿ ಮೇಯ್ನ್ ಇಷ್ಟೊಂದು ದೊಡ್ಡ ಪ್ರಾಬ್ಲಮ್ ಆಗಿರೋದು. ಆ ಪ್ರಾಬ್ಲಮ್ ಆಗ್ತಿದ್ದಂಗೆ ಈಗ ಟ್ರಾನ್ಸ್ಪೋರ್ಟಲ್ಲಿ ಏನು ಆಫೀಸರ್ಗಳು ಇರ್ತಾರೋ ಆಫೀಸರ್ಗಳು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಮಾಡೋ ಕೂಡ ಅವರು ಏನು ಮಾಡಿದ್ದಾರೆ ಅಂತ ಅಂದರೆ, ಈಗ ಊಬರ್ ಮೇಲೆ FIRನ ರಿಜಿಸ್ಟರ್ ಮಾಡಿದ್ದಾರೆ. FIRನ ರಿಜಿಸ್ಟರ್ ಮಾಡಿ ಡೈರೆಕ್ಟಾಗಿ ಊಬರ್ ಕಂಪ್ನಿ ಮೇಲೆ ಮಾಡಿದರೆ, ಇಲ್ಲಿ ಯಾವುದಾದಂಥ ರೈಡರ್ ಮಾಡಿಲ್ಲ. ಡೈರೆಕ್ಟ್ ಏನು ಕಂಪ್ನಿ ಇದೆಯೋ ಕಂಪ್ನಿಗೆ ಕೂಡ ಇವಾಗ ಅವರು FIR ಫೈಲ್ ಮಾಡಿ ಅವ್ರಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಏನೇನು ಮಾಡಿದ್ದಾರೆ ಅಂತ ಅಂದರೆ, ಒಂದು ಪ್ರೈವೇಟ್ ವೆಹಿಕಲ್ನ ಯೂಸ್ ಮಾಡೋಕ್ಕೆ ಕೊಡ್ತಾ ಇರೋದು ಅಪ್ಲಿಕೇಶನು. ಪ್ರೈವೇಟ್ ವೆಹಿಕಲ್ನ ಯೂಸ್ ಮಾಡ್ಕೊಂಡು ಅಪ್ಲಿಕೇಶನ್ ಕೊಡ್ತಾ ಇರೋದು ನಿಮ್ಮದು ತಪ್ಪು ಅಂತ ಹೇಳ್ಬಿಟ್ಟು ಅದು ಒಂದು ಮೆನ್ಷನ್ ಮಾಡಿದೆ. ಇನ್ನೊಂದು ಏನಪ್ಪ ಅಂತ ಅಂದರೆ, ಇಲ್ಲಿ ರೈಡರ್ ಇನ್ನೂ ಒಂದು ತಪ್ಪು ಮಾಡಿದ್ದಾರೆ ಅಂತ. ಅಂದರೆ ಏನು ತಪ್ಪು ಮಾಡಿದ್ದಾರೆ ಅಂತ ಅಂದರೆ, ರಿಜಿಸ್ಟ್ರ್ ಮಾಡಿರೋದು ಅವ್ರ ಅಂಕಲ್ ವೆಹಿಕಲ್ನ ರಿಜಿಸ್ಟ್ರ್ ಮಾಡ್ಕೊಂಡು ಇವ್ರು ಬೇರೆ ಬೈಕಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಈ ಥರ ಎಲ್ಲ ನೀವು ರಿಜಿಸ್ಟ್ರ್ ಮಾಡ್ಕೊಟ್ಟಿದ್ದೀರಾ, ಈ ಥರ ಬೇರೆಯವರೆಲ್ಲ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಾ ಊಬರ್ ಕಂಪ್ನಿಯವರು ಅಂತ ಹೇಳ್ಬಿಟ್ಟು ಈ ಥರ ಒಂದು ಈಗ ಅಲಿಗೇಷನ್ನ ಈಗ ಹಾಕಿದ್ದಾರೆ ಅಂತ. ಅಂದರೆ FIRಲ್ಲಿ ಇದೆಲ್ಲ ಮೆನ್ಷನ್ ಆಗಿದೆ. ಅದರಿಂದಾಗಿ ಏನು ಮಾಡಿದ್ದಾರೆ ಅಂತ ಅಂದರೆ, ಈಗ ಊಬರ್ ಕಂಪ್ನಿಯವ್ರ ಮೇಲೆ ಈಗ ಊಬರ್ ಕಂಪ್ನಿಯ CEO ಮೇಲೆ ಹಾಕಿರೋದು. ಇದು ಡೈರೆಕ್ಟಾಗಿ ಏನು ಡೈರೆಕ್ಟರ್ ಇದ್ದಾರೋ ಆ ಡೈರೆಕ್ಟರ್ ಮೇಲೆ ಹಾಕಿರೋದು, ಯಾವುದಾದ್ರು ಕಂಪ್ನಿ ಮೇಲೆ ಹಾಕಿಲ್ಲ. ಏನು ನಡೆಸ್ತಾ ಇದ್ದಾರೋ ಅದು ಈಗ ಊಬರ್ ಕಂಪ್ನಿ ಏನು ನಡೆಸ್ತಾ ಇದ್ದಾರೋ ಆ ಡೈರೆಕ್ಟರ್ ಇದ್ದಾರಲ್ಲ ಅವ್ರ ಮೇಲೇ ಡೈರೆಕ್ಟಾಗಿ ಇವಾಗ ಇವರು FIR ಹಾಕಿದ್ದಾರೆ ಅಂತ. ಅಂದರೆ ಇದು ನಡೆದಿದ್ದು ಮಂಡೇ ಕೂಡ FIR ರಿಜಿಸ್ಟರ್ ಆಗಿದೆ. ಇದಿಷ್ಟು ಇನ್ಸಿಡೆನ್ಸ್ ನಡೆದಿರೋದು ಗೈಸ್. ಇನ್ನೊಂದು ಏನಪ್ಪ ಅಂತ ಅಂದರೆ, ಈಗ ಏನು ಅಗ್ರಿಗೇಟರ್ಸ್ಗಳಿದ್ದಾರೋ, ಈಗ ಓಲಾ, ಊಬರು, ರ್ಯಾಪಿಡೋ ಏನು ಅಗ್ರಿಗೇಟರ್ಸ್ ಇದ್ದಾರೋ ಇವರೆಲ್ಲರೂ ಅಷ್ಟೇ. ಈಗ ಏನು ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರೋ ಆ ಪರ್ಮಿಷನ್ ಮುಖಾಂತರನೇ ಇಲ್ಲಿ ಹೋಗಬೇಕು. ಆ ಪರ್ಮಿಷನ್ ಮುಖಾಂತರ ಹೋಗೋದು ಬಿಟ್ಟು ಏನು ಮಾಡ್ತಿದ್ದಾರೆ ಅಂತ ಅಂದರೆ, ಯಾರು ಬಂದರೂ ಕೂಡ ಅಪ್ಲಿಕೇಶನಲ್ಲಿ ಆರಾಮಾಗಿ ರಿಜಿಸ್ಟರ್ ಆಗ್ಬೋದು. ಈಸಿಯಾಗಿ ರಿಜಿಸ್ಟರ್ ಆಗ್ತಾರೆ, ಏನು ತಲೆನೋವು ಇರೋಲ್ಲ, ಆರಾಮಾಗಿ ರಿಜಿಸ್ಟರ್ ಮಾಡ್ತಾರೆ. ಯಾವುದೋ ಒಂದು ಬೈಕ್ನ ರಿಜಿಸ್ಟರ್ ಮಾಡ್ತಾರೆ. ಈ ಕೇಸಲ್ಲೂ ಕೂಡ ಹಂಗೆ ಆಗಿರೋದು. ಅವ್ರ ಅಂಕಲ್ ಬೈಕು, ಇವ್ರದ್ದು ಯಾವುದೋ ಬೈಕು, ಬಟ್ ರಿಜಿಸ್ಟರ್ ಮಾಡಿರೋದು ಅಂಕಲ್ ಬೈಕ್ನ ರಿಜಿಸ್ಟರ್ ಮಾಡಿದ್ದಾರೆ. ಅದರಿಂದಾಗಿ ಏನಾಗುತ್ತೆ ಅಂತ ಅಂದರೆ, ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತದೆ. ನೀವೇನಾದ್ರು ಒಂದು ID ಕ್ರಿಯೇಟ್ ಮಾಡ್ಕೊಡ್ತಾ ಇದ್ದೀರಾ ಅಂತ ಅಂದರೆ, ಒಂದು ಸೀರಿಯಸ್ ಆಗಿ ಒಬ್ಬರಿಗೆ ಒಂದು ID ರೀತಿಯಲ್ಲಿ, ಇಲ್ಲಾಂತಂದರೆ ಒಂದು ವೆಹಿಕಲ್ಗೆ ಒಂದು ID ರೀತಿಯಲ್ಲಿ ಕ್ರಾಸ್ ಚೆಕ್ ಮಾಡಬೇಕು. ಈಗ ಟೆಕ್ನಾಲಜಿ ತುಂಬ ಅಂದರೆ ತುಂಬ ಮುಂದೆ ಇದೆ. ಅದರಿಂದಾಗಿ ಕ್ರಾಸ್ ಚೆಕ್ ಮಾಡ್ಕೊಂಡು ಅವ್ರ ID ಅವರೇ ಕೆಲಸ ಮಾಡುವಂಥ ರೀತಿಯಲ್ಲಿ ಅವ್ರದ್ದು DL ಇದೆಯಾ, ಡಾಕ್ಯುಮೆಂಟ್ ಇದೆಯಾ, ಎಲ್ಲ ಕೂಡ ಕರೆಕ್ಟಾಗಿದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ಆಮೇಲೆ ಇವರು ರಿಜಿಸ್ಟರ್ ಮಾಡ್ಕೊಡ್ಬೇಕು. ಬಟ್ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ, ಕಂಪ್ನಿಯವರಲ್ಲಿ ಮಿಸ್ಯೂಸ್ ಮಾಡ್ಕೊಳ್ತಾ ಇರೋದು.
ಪ್ರತಿಯೊಂದು ಕಂಪ್ನಿನೂ ಇಲ್ಲಿ ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ. ಅದರಿಂದಾಗಿ ಏನು ಮಾಡಿದ್ದಾರೆ ಅಂತ ಅಂದರೆ ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕೂಡ ಈಗ ಅಗ್ರಿಗೇಟರ್ ಬುಡ್ಗಳಿಗೆ ಹೋಗ್ತಾ ಇರೋದು. ಅಗ್ರಿಗೇಟರ್ ಬುಡ್ಗಳಿಗೆ ಹೋಗಿ ಅಗ್ರಿಗೇಟರ್ಗಳ ಮೇಲೆ ಕೇಸ್ ಆಗ್ತಾ ಇರೋದ್ರಿಂದ ತಿದ್ಕೊಂತಾರ ಅಂತ ಹೇಳ್ಬಿಟ್ಟು ನೋಡ್ಬೇಕಾಗುತ್ತೆ. ತಿದ್ಕೊಂತಾರ ಇಲ್ಲ ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಏನಕ್ಕೆ ಅಂತಂದರೆ ಇಲ್ಲಿ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಮೇಲೆ ಏನು ಮಾಡ್ತಾರೆ ಅಂತ ಅಂದರೆ ನೆಕ್ಸ್ಟ್ ಏನು ಆ್ಯಕ್ಷನ್ ತೊಗೊಳ್ತಾರೆ ಅಂತ ಗೌರ್ಮೆಂಟ್ ಅಂತಲೂ ಗೊತ್ತಿಲ್ಲ. ನೋಡೋಣ ಸ್ನೇಹಿತರೆ, ಇಷ್ಟೆಲ್ಲ ಈಗ ಆರ್ಟ್ ನ್ಯೂಸ್ಗಳು ಬರ್ತಾ ಇದೆ. ಈಗ ಇದು ಏನಾದ್ರು ನಮ್ಮ ಬೈಕ್ ಟ್ಯಾಕ್ಸಿ ಮೇಲೆ, ಈಗ ನಮ್ಮ ಕರ್ನಾಟಕ ಬೈಕ್ ಟ್ಯಾಕ್ಸಿ ಮೇಲೆ ಏನಾದ್ರು ಇಂಪ್ಯಾಕ್ಟ್ ಆಗುತ್ತಾ ಅಂತ ಹೇಳ್ಬಿಟ್ಟು ಕಾದು ನೋಡಬೇಕಾಗುತ್ತೆ. ಏನಕ್ಕೆ ಅಂತಂದರೆ ತುಂಬ ಹಾಟ್ ನ್ಯೂಸ್ ಆಗಿದೆ. ಇದು ಎಲ್ಲ ಕಡೆನೂ ಕೂಡ ಓಡಾಡ್ತಾ ಇದೆ. ಈಗ ಈ ಥರ ಎಲ್ಲ ಸತ್ತೋಗಿದ್ದಾರೆ ಅನ್ನೋದೆಲ್ಲ ತುಂಬ ಓಡಾಡ್ತಾ ಇದೆಯಲ್ಲ, ಅದರಿಂದಾಗಿ ಅದೇನಾರು ನಮ್ಮ ಕರ್ನಾಟಕ ಬೈಕ್ ಟ್ಯಾಕ್ಸಿ ಮೇಲೆ ಇಂಪ್ಯಾಕ್ಟ್ ಆಗುತ್ತಾ ಅಂತ ಹೇಳ್ಬಿಟ್ಟು ಕಾದು ನೋಡ್ಬೇಕಾಗುತ್ತೆ. ಆಮೇಲೆ ಇನ್ನೊಂದು ಅಪ್ಡೇಟ್ ಕೂಡ ಸಿಕ್ಕಿದೆ ಕರ್ನಾಟಕ ಬೈಕ್ ಟ್ಯಾಕ್ಸಿದು. ನೋಡೋಣ, ಇವಾಗ ಸ್ವಲ್ಪ ಕೆಲಸ ಇದೆ, ಕೆಲಸ ಎಲ್ಲ ಮುಗಿಸ್ಕೊಂಡು ಏನಾದ್ರು ಫ್ರೀ ಆದರೆ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.